My dear students, all of you, welcome to today's online class. My dear students, today we are discussing second language English in the 9th standard, unit 4, whatever we do. Whatever we do. ನಾವೇನೇ ಮಾಡಲಿ ಅದು ಮಾಡಬೇಕಷ್ಟೆ. ರಿಟನ್ ಬೈ ಕ್ಲಿಫರ್ಡ್ ಮಾರ್ಟಿಸ್. My dear students, in this lesson the writer told about our good thoughts and action. ನಮ್ಮ ಒಳ್ಳೆಯ ಮಾತುಗಳು ಮತ್ತು ನಮ್ಮ ಒಳ್ಳೆಯ ಕ್ರಿಯೆ ಅಂದರೆ ಕೆಲಸ ಅವು ಚೆನ್ನಾಗಿರಬೇಕು. ಟು ಬೆಟರ್, ಡೂ ಬೆಟರ್ ವೇ. ಎಸ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹೌ ದ ಯಂಗರ್ ರೆಸ್ಪೆಕ್ಟ್ ಟು elders and to develop good stories, helpingness and moral values to in this story. So we are always punctual and develop good qualities, good words and actions. My dear students, first of all, we go to one good thought. Yes, very important, one good thought. Yes, Swami Vivekananda. Yes, the great spiritual man in the world. He was died only 32 years. Yes, 32ನೇ ವರ್ಷಕ್ಕೆ ಮರಣ ಹೊಂದಿದ ಮಹಾನ್ ವ್ಯಕ್ತಿ. ಎಸ್ ಓಕೆ, ಥಾಟ್ ಆಫ್ ದ ಡೇ. ಲಿಸನ್ ಕೇರ್ಫುಲಿ. ವೇರ್ ಕ್ಯಾನ್ ವಿ ಗೋ ಟು ಫೈಂಡ್ ಗಾಡ್ ಇಫ್ ವಿ ಕ್ಯಾನಾಟ್ ಸಿ ಹಿಮ್ ಇನ್ ಅವರ್ ಓನ್ ಅರ್ತ್ ಅಂಡ್ ಇನ್ ಎವರಿ ಲಿವಿಂಗ್ ಬೀಯಿಂಗ್? ಒನ್ಸ್ ಅಗೈನ್, ವೇರ್ ಕ್ಯಾನ್ ವಿ ಗೋ ಟು ಫೈಂಡ್ ಗಾಡ್ if we cannot see him in our own earth and in every living being? Swami Vivekananda. Where ಅಂದ್ರೆ ಎಲ್ಲಿ? Can we go to find God? ಎಲ್ಲಿ ನಾವು ದೇವರನ್ನ ಗುರುತಿಸಲಿಕ್ಕೆ ಪ್ರಯತ್ನಿಸೋದಲ್ಲೋ, if we cannot see him, ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. in our own hearts, ನಮ್ಮ ಹೃದಯದಲ್ಲಿ, ನಮ್ಮ ಸ್ವಂತ ಹೃದಯದಲ್ಲಿ. ಆ್ಯಂಡ್ ಇನ್ ಎವರಿ ಲಿವಿಂಗ್ ಬೀಯಿಂಗ್, ನಮ್ಮ ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು ಜೀವನದ ಕ್ಷಣ ಕ್ಷಣದಲ್ಲಿ ಕೂಡ ದೇವರು ಇರ್ತಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅನ್ನೋ ಮಾತನ್ನು, ಒಳ್ಳೆಯ ಒಂದು ಮಾತನ್ನು ಸ್ವಾಮಿ ವಿವೇಕಾನಂದವರು ಇಲ್ಲಿ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು ದಿಸ್ ಲೆಸನ್, ವಾಟ್ ಎವರ್ ವಿ ಡೂ. ಬಿಫೋರ್ ವಿ ಆರ್ ಗೋಯಿಂಗ್ ಟು ಲೆಸನ್ ಸಮ್ ರಿಲೇಟೆಡ್ ಟು ಇನ್ ದಿಸ್ ಚಾಪ್ಟರ್. ಎಸ್, ದ ಫಸ್ಟ್ ಒನ್ ಈಸ್ ನೆಗೆಟಿವ್ ಥಿಂಕಿಂಗ್. ನಾವು ಯಾವಾಗಲೂ ಕೂಡ ಈಗಿನ ಕಾಲದ ಹುಡುಗರು, ಈ ಕಾಲದ ಮನುಷ್ಯರಲ್ಲೂ ಕೂಡ ನೆಗೆಟಿವ್ ಆಗಿ ಹೆಚ್ಚು ಮಾಡ್ತೀವಿ. ನನ್ನ ಕೈಲಾಗಲ್ಲ, ನಾನಿದ್ರೆ ಹಣ್ಣು ಬಿಡ್ತಿದ್ದೆ, ಸೋ ಹಿಂಗಾಗ್ಬಿಡ್ತು, ಸೋ ಹಂಗಾಗಿ, ನನ್ನ ಕೈಲಾಗಲ್ಲಪ್ಪ. ಎಸ್, ದಿಸ್ ಟೈಪ್ ಆಫ್ ಓಕೆ ನೆಗೆಟಿವ್ ಥಿಂಕಿಂಗ್, ಋಣಾತ್ಮಕ ಚಿಂತನೆಗಳು ನಮ್ಮ ಕೈಲಿ ಆದರೂ ಕೂಡ ನಾವು ಮಾಡಲ್ಲ. ಋಣಾತ್ಮಕ ಚಿಂತನೆಗೆ ನಾವು ಜಾರ್ತಾ ಇದ್ದೀವಿ, ಅದಕ್ಕೆ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಎಸ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಯುವರ್ ಟೆಕ್ಸ್ಟ್ ಬುಕ್ ಫಸ್ಟ್, ಬಿಫೋರ್ ಯು ರೀಡ್, ನಾವು ಹೋಗ್ತಾ ಮುಂಚೆ ಇದು ನೋಡೋಣ. ನೆಗೆಟಿವ್ ಥಿಂಕಿಂಗ್ ಅಂದರೆ ಋಣಾತ್ಮಕ ಯೋಚನೆ. ಎ, ವೈ ಆರ್ ಯು ಸೋ ಡಲ್ ಲೈಕ್ ಎ ಲ್ಯಾಂಪ್? ಏಕೆ ನೀನು ಭಾಳ ಡಲ್ ಆಗಿದೆಯಾ, ಒಂದು ರೀತಿಯಲ್ಲಿ ಕುರಿಮರಿತರ. ಈ ಥರ ನಾವು ಹೇಳಿಸ್ತೀವಿ ಅವನನ್ನ, ಒಂದು ರೀತಿ ಋಣಾತ್ಮಕ ನೋಡ್ತೀವಿ. ಏಕೆ ನೀನು ಭಾಳ ಸಪ್ಪೆ ಇದೆಯಲ್ಲ, ಒಂದು ರೀತಿ ಕುರಿಮರಿತೀರ. ಈ ರೀತಿಯಾಗಿ ಅವನನ್ನ ನಾವು ಇನ್ನೂ ಕೂಡ ಕುಬ್ಜರನ್ನಾಗಿ ಮಾಡ್ತೀವಿ.
ಎಸ್, ನಾವೆಲ್ಲರೂ ಹೆಂಗೆ ಮಾಡ್ತೀವಿ ಅಂದರೆ ಯಾರಾದರೂ ಬಿದ್ದರೆ ಹೋಗಿ ಎತ್ತದಿಲ್ಲ, ಹಂಗೆ ಆಗಬೇಕು ಅಂತ ಹೇಳ್ತೀವಿ. ನಾವು ಬಿದ್ದಾಗ ನಮ್ಗೆ ಹಿಂಗೆ ಹೇಳ್ತಾರೆ ಅಂತ ನಾವು ಎತ್ತುತ್ತೀವಿ. ಎಸ್. ಆ್ಯಂಡ್ ಬಿ, ವಾಟ್ಸ್ ದಟ್ ಟು ಯು? ಏನದು? ವಾಟ್ಸ್ ದಟ್ ಟು ಯು ಅಂತಂದು ಹೇಳ್ತಾರೆ. ಅದು ಏನು ನೀನು ಹೇಳ್ತಾರದು? ಅಗೈನ್ ಎ, ಡು ಯು ಲೂಸ್ ಎನಿಥಿಂಗ್ ಬೈ ಸೇಯಿಂಗ್ ಇಟ್? ನೀನೇನಾದ್ರು ಕಳ್ಕೊಂಡ್ಬಿಡ್ತೀಯ ಏನಾದ್ರು ಹೇಳಿದ್ರೆ? ಏನಾದರೂ ಕಳ್ಕೊಂಡ್ಬಿಡ್ತೀಯ ನೀನು ಹೇಳಿದ್ರೆ? ಈ ಥರ ಒಂದು ನೆಗೆಟಿವ್ ಆಟಿಟ್ಯೂಡ್ ವರ್ಡ್. ಬಿ, ವೆಲ್ ಐ ಹ್ಯಾವ್ ಲಾಸ್ಟ್ ಮೈ ಮನಿ, ಕ್ಯಾನ್ ಯು ಗೆಟ್ ಇಟ್? ನಾನು ಹಣವನ್ನು, ಹೌದು ನಾನು ಹಣವನ್ನು ಕಳ್ಕೊಂಡಿದ್ದೀನಿ, ನೀನೇನಾದ್ರು ಪಡ್ಕೊಡ್ತೀಯ? ಅದನ್ನು ತೆಗೆದುಕೊಡ್ತೀಯ ಅಂತ ಕೇಳ್ತಾನೆ. ಏ, ಆಹಾ, ಐ ನೋ ಯು ಆರ್ ಆಲ್ವೇಸ್ ಇರ್ರೆಸ್ಪಾನ್ಸಿಬಲ್. ನನಗೆ ಗೊತ್ತು ನೀನು ಯಾವಾಗಲೂ ಕೂಡ ಬೇಜವಾಬ್ದಾರಿ ಮನುಷ್ಯ. ನನಗೆ ಗೊತ್ತು ಕಡಲ್ಲ, ನೀನು ಭಾಳ ಬೇಜವಾಬ್ದಾರಿ ಅಂತೇಳಿ ಏನಾಗಲ್ಲ, ಒಂಥರ ಬೇಜವಾಬ್ದಾರಿ, ಜವಾಬ್ದಾರಿನೇ ಇಲ್ಲ ನಿನಗೆ. ಇರ್ರೆಸ್ಪಾನ್ಸಿಬಲ್ ಅಂದರೆ ಬೇಜವಾಬ್ದಾರಿ, ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್, ದ ಪ್ರಿಫಿಕ್ಸ್ ವರ್ಡ್. ಎಸ್, ಬೇಜವಾಬ್ದಾರಿ. ಅಂಡ್ ಬಿ, ಲಾಸ್ಟ್ ಒನ್, ಕೀಪ್ ಯುವರ್ ಮೌತ್ ಶಟ್. ಯು ಸಾಕು ಮುಚ್ಕೊಂತೀನಿ ಬಾಯ, ಬರೀ ಹೇಳಿದ್ದೇನೆ ಹೇಳ್ತೀಯ ಕಿಸ್ಬಾಯಿ ದಾಸ ಅಂತಂದೇಳಿ. ಟೋಟಲಿ ಆಲ್ ದ ವರ್ಡ್ಸ್ ಆರ್ ನೆಗೆಟಿವ್ words, negative thinking in our mind. So we do not develop ourselves. Yes. My dear students, keep it up and try and again positive words. Yes, namkal agalandru kuda you do it positive way, you think it. Yes, okay. Before in your future only think positive thinking, positives. Yes. Okay, my dear students, let's go to positive thinking. You are a bit down. May I know why? You are a bit down. ಸ್ವಲ್ಪ ನೀನು ಕೆಳಗಿದೆಯಾ? May I know why? ನೀನು ಭಾಳ ಚೆನ್ನಾಗಿ ಸ್ವಲ್ಪ ಕೆಳಗಿದೆ ಅಷ್ಟೇ, ಭಾಳ ಚೆನ್ನಾಗಿ ನನಗೆ ಗೊತ್ತು, ನಿನಗೆ ಭಾಳ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತೀಯ ಅಂತಂದೇಳಿ. ಬಿ, ಚೇತನ್, ಮೈ ಪರ್ಸ್ ಇಸ್ ಸ್ಟೋಲನ್. ಚೇತನ್, ನನ್ನ ಪರ್ಸು ಕಳೆದು ಹೋಗಿದೆ. ಸ್ಟೋಲನ್ ಅಂದರೆ ಕಳೆದು ಹೋಗಿದೆ ಅಂತ. Hey, really sorry, if you don't mind, I will lend you money. ಅಯ್ಯೋ, ಸೊ ಕ್ಷಮಿಸಣ್ಣ, ಡೋಂಟ್ ಮೈಂಡ್, ತಲೆ ಕೆಡಿಸ್ಕೋಬೇಡ, ನಾನು ನಿನಗೆ ಸಾಲ ಕೊಡ್ತೀನಿ. ಲೆಂಡ್ ಅಂದರೆ ಸಾಲ ನೀಡು, ನಾನು ನಿನ್ಗೆ ಹಣವನ್ನು ಕೊಡ್ತೀನಿ, ಅದ್ರ ಬೇಡ, ನಿಧಾನವಾಗಿ ಕೊಡು, ನಾನು ನಿನಗೆ ಹಣವನ್ನು ಕೊಡ್ತೀನಿ. ಲೆಂಡ್ ಅಂದ್ರೇನು? ಸಾಲ ನೀಡು, ಸಾಲ ನೀಡುವುದು. ಎಸ್. ಬಿ, ಥ್ಯಾಂಕ್ಸ್ ಎ ಲಾಟ್ ಬಟ್ ಐ ಡೋಂಟ್ ನೀಡ್ ಇಟ್ ನೌ. ಥ್ಯಾಂಕ್ಸ್ ಎ ಲಾಟ್, ನೀನು ಹೇಳಿಕೆ ತುಂಬ ಧನ್ಯವಾದಗಳು, ಆದರೆ ಐ ಡೋಂಟ್ ನೀಡ್ ಇಟ್ ನೌ, ಆದರೆ ನನಗೆ ಈಗ ಅಗತ್ಯತೆ ಇಲ್ಲ, ಅದು ಹಣದ ಅಗತ್ಯತೆ ಇಲ್ಲ, ಹಣದ ಅಗತ್ಯತೆ ಇದ್ದಾಗ ನಾನು ಕೇಳ್ತೀನಿ ಅಂತಂದೇಳಿ ಹೇಳ್ತಲ್ಲ. ಏ, ಆಲ್ ರೈಟ್, ಓಕೆ, ಆಯ್ತು, ಸರಿ ಆಯ್ತು. ಡೋಂಟ್ ಲೆಟ್ ಇಟ್ ಬಾದರ್ ಯು ಟೂ ಮಚ್. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೀನು ಬೇಜಾರಾಗಬೇಡ, ಬಿಟ್ಟಾಕ್ಬಿಡು, ಹೋಯ್ತು ಅಂತಂದೇಳಿ. ಬಾದರ್ ಅಂದರೆ ತಲೆ ಕೆಡಿಸ್ಕೋಬೇಡ, ರಿಸ್ಕ್ ತಗೋಬೇಡ, ಟೂ ಮಚ್, ಭಾಳ ತಲೆ ಕೆಡಿಸ್ಕೋಬೇಡ ಅಂತ. ಬಿ, ಯು ಆರ್ ರೈಟ್ ಎನಿವೇ. ಎಸ್, ನೀನು ಹೇಳ್ತಾರ ಸರಿ ಇದೆ. ಐ ಫೀಲ್ ಬೆಟರ್ ವಿತ್ ಯುವರ್ ಎನ್ಕರೇಜಿಂಗ್ ವರ್ಡ್ಸ್. ನನಗೆ ಭಾಳ ಖುಷಿ ಆಯಿತು ನಿನ್ನ ಈ ಎಲ್ಲ ಭಾವನೆಗಳನ್ನು ನಾನು ಆಲಿಸಿದ್ದಕ್ಕೆ. ನನಗೆ ಒಂದು ರೀತಿ ಎನ್ಕರೇಜ್, ಪ್ರೋತ್ಸಾಹ ನೀಡೋದಕ್ಕೆ, ಪ್ರೇರಣೆ ನೀಡೋದಕ್ಕೆ ನನಗೆ ತುಂಬ ನಿನಗೆ ಧನ್ಯವಾದಗಳು. ಎಸ್, ಈ ಥರ ಇರುವಂಥ ಒಂದು ಮೋಟಿವೇಟೆಡ್ ವರ್ಡ್ಸನ್ನು ನಾನು ಮಾತಾಡಬೇಕು. ಬಟ್ ಟುಡೇಸ್ ಮೆನಿ ಟೀಚರ್ಸ್ ಟು ಡೂಯಿಂಗ್ ಆರ್ ಸೇಯಿಂಗ್ ನೆಗೆಟಿವ್ ಥಾಟ್ಸ್. ಎಸ್, ಐ ಭಾಳ ದಡ್ಡ ಕಣ, ವೆರಿ ವೀಕ್ ಇನ್ ಅವರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅದನ್ನು ಬಿಡಬೇಕು. ಆ ಬಿಟ್ಟು ನೀವು ಮೋಟಿವೇಟ್ ಮಾಡಿದ್ರೆ ಆ ಒಂದು ಬಿಲೀಫ್, ನಂಬಿಕೆ ಇಡಬೇಕು. ಎಸ್, ನಾವು ನಿಜವಾಗ್ಲೂ ಮಾಡಿದಾಗ ಅವನು ಕೂಡ ಎನ್ಕರೇಜ್ ಮಾಡಿದಾಗ ಅವನು ಕೂಡ ಮುಂದುವರಲಿಕ್ಕೆ ಸಾಧ್ಯ ಇದೆ. ಎಸ್, ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಗೋ ಟು ದ ಆಥರ್ ಆರ್ ರೈಟರ್ ಕ್ಲಿಫರ್ಡ್ ಮಾರ್ಟಿಸ್. ಕ್ಲಿಫರ್ಡ್ ಮಾರ್ಟಿಸ್. Okay, my dear students, all of you all are already open your books. Okay, I am reading and describe. Okay, and difficulty words I say in Kannada meaning also. Okay, my dear students. Clifford Martis is a Christian by birth. ಹುಟ್ಟಿನಿಂದ ಕ್ರೈಸ್ತ ಧರ್ಮೀಯ. ಕ್ರಿಶ್ಚಿಯನ್ ಬೈ ಬರ್ತ್ ಅಂದರೆ ಒಬ್ಬ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ ಅಂತ. ಹಲವಾರು ಧರ್ಮಗಳಿವೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ,
ನೋಡಿದಿರಿ ನೀವು, ಯಹೂದಿ ಬಹಳಷ್ಟು ಧರ್ಮಗಳು ಇವೆ, ಬೌದ್ಧ ಧರ್ಮ, ಜೈನ ಧರ್ಮ. ಎಸ್, ಇವನು ಕ್ರಿಸ್ತ ಧರ್ಮದಲ್ಲಿ ಹುಟ್ಟಿದ. ಎ ಸೋಷಲಿಸ್ಟ್, ಇವನೊಬ್ಬ ಸಮಾಜ ಚಿಂತಕ. ಬೈ ಚಾಯ್ಸ್ ಆ್ಯಂಡ್ ಎ ಲಾಯರ್ ಬೈ ಪ್ರೊಫೆಷನ್. ಅವನು ಒಂದು ಆಯ್ಕೆಯನ್ನು ಮಾಡಿಕೊಂಡ, ಲಾಯರ್ ಆದ ಪ್ರೊಫೆಷನ್ನಲ್ಲಿ ಬೈ ಚಾಯ್ಸ್ ಆಗಿ ಅವಕಾಶ ಸಿಕ್ಕಾಗ ಆ ವೃತ್ತಿಯನ್ನು ತೆಗೆದುಕೊಂಡ ವಕೀಲನಾಗಿ. ಈ ಸ್ಟಡೀಡ್ ಇನ್ ಡಾನ್ ಬಾಸ್ಕೋ ಸ್ಕೂಲ್, ಲೋನಾವಾಲಾ, ಪುಣೆ ಇನ್ 1969. 1969ರಲ್ಲಿ ಡಾನ್ ಬಾಸ್ಕೋ ಸ್ಕೂಲಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ. ಅದು ಲೋನಾವಾಲಾದಲ್ಲಿರುವಂಥ, ಪೂನಾದ ಲೋನಾವಾಲಾದಲ್ಲಿ ಇವನು 1969ರಲ್ಲಿ ಹೈಸ್ಕೂಲನ್ನು ಮುಗಿಸಿದ. ಈ ಲಿವ್ಸ್ ಇನ್ ಮುಂಬೈ, ಇಸ್ ಹೋಮ್ ಟೌನ್ ಈಸ್ ಮೈ ಇನ್ ಮಹಾರಾಷ್ಟ್ರ. ಇವನು ಈಗ ಮುಂಬೈಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಆದರೆ ಇವರ ಮೂಲತಃ ಊರು ಮಹಾರಾಷ್ಟ್ರದ ಮಹಿಮ್ ಅಂತ ಒಂದು ಊರು. ಮಹಿಮ್ ಮಹಾರಾಷ್ಟ್ರ ಸ್ಟೇಟಲ್ಲಿದೆ. ಆ ಮಹಿಮ್ ಅವರ ಸ್ವಂತ ಊರು. ಈಗ ಅವರು ಜೀವನ ನಡೆಸ್ತಿರೋದು ಮುಂಬೈನ ರಾಜಧಾನಿಯಾದ, ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯಲ್ಲಿ ಇವರು ವಾಸ ಮಾಡುತ್ತಿದ್ದಾರೆ. ಈ ವರ್ಕ್ಸ್ ವಿತ್ ಎವ್ರಿ ಚೈಲ್ಡ್ ಅವರ್ ಚೈಲ್ಡ್. ಇವರು ಏನು ಕೆಲಸ ಮಾಡ್ತಾರೆ ಅಂದರೆ, ಬಹಳ ಪ್ರಮುಖವಾಗಿ ಎವ್ರಿ ಚೈಲ್ಡ್ ಅವರ್ ಚೈಲ್ಡ್, ಪ್ರತಿಯೊಂದು ಮಗು ನಮ್ಮ ಮಗು, ಪ್ರತಿಯೊಂದು ಮಗು ನಮ್ಮ ಮಗು ಅನ್ನುವ ರೀತಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ಆರ್ಗನೈಸೇಷನ್ ಟು ಬ್ರಿಂಗ್ ಹ್ಯಾಪಿನೆಸ್ ಆನ್ ಎವ್ರಿ ಚೈಲ್ಡ್ ಫೇಸ್. ಹಾಗೆ ಸಂಘಟನೆಯನ್ನು ಮಾಡಿದ್ದಾರೆ. ಬ್ರಿಂಗ್ ಹ್ಯಾಪಿನೆಸ್, ಸಂತೋಷವನ್ನು ತರುವಂಥದ್ದು. ಎವ್ರಿ ಚೈಲ್ಡ್ ಫೇಸ್, ಮಕ್ಕಳ ಮುಖದಲ್ಲಿ ಯಾವಾಗಲೂ ನಗುವನ್ನು ತರುವಂಥ ಒಂದು ಕಾರ್ಯಕ್ರಮಗಳನ್ನು ಸಂಘಟನೆಯನ್ನು ಮಾಡ್ತಾರೆ. ಏಕೆಂದರೆ ಮಕ್ಕಳ ನಕ್ಕಂತಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ. ಈ ಈಸ್ ಆನ್ RTI ಆಕ್ಟಿವಿಸ್ಟ್ ಆಫ್ ಇಂಡಿಯಾ. ಇವನೊಬ್ಬ RTI ಆಕ್ಟಿವಿಸ್ಟ್, ಸಮಾಜದ ಓಟಗಾರ, ಕ್ರಾಂತಿಕಾರಿ, ಸಮಾಜದ ನಿರಂತರವಾಗಿರುವ ಒಬ್ಬ ಕೆಲಸಗಾರ ಭಾರತದಲ್ಲಿ ಅನ್ನೋ ಮಾತನ್ನು ನಾವಿಲ್ಲಿ ನೋಡ್ತೀವಿ. ಸಾಮಾಜಿಕ ಹೋರಾಟಗಾರ ಅಂತ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್, ದಿಸ್ ಒನ್ ಈಸ್ ಕ್ಲಿಫರ್ಡ್ ಮಾರ್ಟಿಸ್. ಕ್ಲಿಫರ್ಡ್ ಮಾರ್ಟಿಸ್. Okay, my dear friend, first we go to glossary. Okay. The first one is new difficulty words or new words. The first one is write down in your notebook or write down only in your textbook, pencil only, not pen. Okay? Okay. Destination. Destination, it means a place to which someone is going. ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗೋದು, ಒಂದು ನಿರ್ದಿಷ್ಟ ಸ್ಥಳ. ಡೆಸ್ಟಿನೇಷನ್ ಅಂದರೆ ಒಂದು ನಿರ್ದಿಷ್ಟ ಸ್ಥಳ. ನಾವೀಗ ಬಾಂಬೆಗೆ ಹೋಗ್ಬೇಕಂದ್ರೆ ಬಾಂಬೆ ಅನ್ನೋದು ಒಂದು ನಿರ್ದಿಷ್ಟ ಸ್ಥಳ. ಎಸ್, ಒಂದು ನಿರ್ದಿಷ್ಟ ಸ್ಥಳಕ್ಕೆ ಡೆಸ್ಟಿನೇಷನ್ ಅಂತ ಕರಿತೀವಿ. ಕಾಂಪ್ಲಿಸೆಂಟ್, ಇಟ್ ಮೀನ್ಸ್ ಅಂದರೆ ಟು ಪ್ಲೀಸ್ ಆರ್ ಸ್ಯಾಟಿಸ್ಫೈಡ್ ವಿತ್ ಒನ್ ಸೆಲ್ಫ್. ಅವನೊಳಗೆ ಆತ್ಮತೃಪ್ತಿ, ಸಂತೃಪ್ತಿ ಆಗೋದು, ತೃಪ್ತಿ ಅಥವಾ ಆತ್ಮ ತೃಪ್ತಿ ಕೊಡೋದನ್ನ ಕಾಂಪ್ಲಿಸೆಂಟ್ ಅಂತ ಕರಿತೀವಿ. ಸಪೋಸ್, ಟು ಥಿಂಕ್ ಆರ್ ಬಿಲೀವ್ ದಟ್ ಸಮಥಿಂಗ್ ಇಸ್ ಟ್ರೂ. ಸಪೋಸ್ ಏನೋ ಸಾಧ್ಯತೆ ಇದೆ, ಥಿಂಕ್ ಯೋಚಿಸಿ, ಆರ್ ಬಿಲೀವ್ ನಂಬಿಕೆ, ಸಮಥಿಂಗ್ ಇಸ್ ಟ್ರೂ ಏನೋ ಒಂದು ಸತ್ಯವಾಗಿದೆ ಅನ್ನೋ ಮಾತನ್ನ ಅದು ಅಂದ್ಕೊಳ್ಳೋದು. ಗ್ರಾಟಿಟ್ಯೂಡ್ ಅಂದರೆ ದ ಫೀಲಿಂಗ್ ಆಫ್ ಬೀಯಿಂಗ್ ಗ್ರಾಟಿಟ್ಯೂಡ್, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದು. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್, ಈ ಥರ ಗ್ರಾಟಿಟ್ಯೂಡ್ ಅನ್ನು ಹೇಳೋಂಥದ್ದನ್ನ ನಾವು ಧನ್ಯವಾದಗಳು, ಕೃತಜ್ಞತೆಗಳು ಅಂತ ಹೇಳೋದನ್ನ ಗ್ರಾಟಿಟ್ಯೂಡ್ ಅಂತ ಕರಿತೀವಿ. ಮೇಕ್ ಅಮೆಂಡ್ಸ್ ಅಂದರೆ ಕಾಂಪನ್ಸೇಟ್ ಆರ್ ಮೇಕ್ ಅಪ್ ಫಾರ್ ಅಂತ. ಕಾಂಪನ್ಸೇಟ್ ಒಂದು ರೀತಿಯಾದಂಥ ಕಾಂಪನ್ಸೇಟ್ ಅನ್ನು ಕೊಡಬೇಕು, ಅವ್ರಿಗೇನಾದರೂ ಒಂದು ರೀತಿಯಾದಂಥ ಏನಾದರೂ ಅನುಕೂಲಗಳನ್ನಾಗಿದಾಗ ಅವರಿಗೆ ನಾವು ಆ ಒಂದು ಅಂಶವನ್ನು ಕೊಡ್ತೀವಿ. ಏನು ಕೊಡ್ತೀವಿ ಅಂತಂದರೆ, ನಷ್ಟ ಬರ್ತಾ ಅಥವಾ ಪರಿಹಾರ ಅಂತ ಹೇಳ್ಕರ್ತವಲ್ಲ, ಕಾಂಪನ್ಸೇಟ್ ಪರಿಹಾರ, ಅವರಿಗೆ ಸರಿ ಮಾಡಿಕೊಡೋದು ಅಂತ. ಮೇಕ್ ಅಮೆಂಡ್ಸ್ ಅಂತ. ಸ್ಕೇರ್ಸಿಟಿಕಲಿ ಅಂದರೆ ಎ ವೇ ಆಫ್ ಯೂಸಿಂಗ್ ವರ್ಡ್ಸ್ ದಟ್ ಆರ್ ಅಪೋಸಿಟ್ ಆಫ್ ವಾಟ್ ಯು ಮೀನ್. ಸೆಟರಿಕಲಿ, ಸ್ಕೇರ್ಸಿಟಿಕಲಿ ಅಂತಂದ್ರೆ ಇಟ್ ಮೀನ್ಸ್ ಕೊಟುವಾದ, ವಾದ ಮಾಡೋದು, ಕೊಟುವಾಗಿ ವಾದ ಮಾಡೋದನ್ನ ಕೊಟುವಾದ ಅಂತ ಹೇಳಿ ಕರಿತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಗೋ ಟು ರೀಡಿಂಗ್ ದ ಲೆಸನ್ ಇನ್ ದ ಫಸ್ಟ್. ಗೋ ಟು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ವಾಟ್ ಎವರ್ ವಿ ಡ್ಯೂ, Clifford Martis, whatever we do, let's try to do it better. Our actions, our words, whatever it is, let us try to do it better. Success, they say, is a journey and not a destination. We can say progress also is a journey and not a destination. Therefore, we need not feel complacent that we are doing fine. We must constantly be on the lookout for better performance.
Okay, next paragraph. If I want to thank someone, I can say thanks. But suppose I said thanks a lot. Wouldn't it be better? Depending upon the time and the situation, we can try and improve this even further and say, I am very grateful to you, or you have been of great help. I thank you from the bottom of my heart, and so on. Next paragraph. This is a simple case. This is a simple case of expressing gratitude. But when we think a little more, we can learn to do or say things in a better way by giving some thought to our action or speech. I had an appointment with a person who was senior to me in our erstwhile company. I was a bit late and trying to make amends. I said, I am sorry I made you wait. Oh, it's okay, he said and added, it's pleasure waiting for you. I felt flattered. One night, argue that the other person might have said it without any thinking. Even then, I would say that I like to hear such statements unless, of course, they were said scarcetically. Next para. When we speak about saying or doing things better, a question arises about comparison because better usually follows than. Wise people say that we should compare ourselves with our own selves. I should compare my performance of last year and see whether I am doing better or not now. One of the ways in which we can do better is by adding words to our action and also adding actions to our words. Let me tell you about an incident. I was waiting for the lift. The lift came down and I found that two fellows, shouldn't I say persons or even better gentlemen, started removing packets which were fully occupying the lift. I noticed that they did the job fairly fast, giving me an impression that they did not want to delay me. In a little while, they finished the job and I got into the lift and went to my training center. In the class, I mentioned this incident and asked the trainees to explain how this particular situation would have been rendered better. A couple of trainees did mention that the two gentlemen who were removing the packets could have said just something like, 1 minute sir, we will finish in no time. Nice answer. Don't you agree? It would have made such a difference. But another trainee said, you could have thought of lending a helping hand to them. Okay, my dear students, completed my reading skill. Today's class. Okay, all of you, in your mind, reading. Reading is one of the main skill. Okay, start your reading. Okay, are you completed your reading skill?
Okay, continue the next class. Okay, my dear students, and paragraph wise describe the lesson. Okay, madam. My dear students, whatever we do, written by Clifford Martins. ನಾವೇನಾದರೂ ಮಾಡಬೇಕು, ಒಟ್ಟು ಮಾಡಬೇಕು. ಎಸ್, ವಾಟ್ ಎವರ್ ವಿ ಡೂ, ಲೆಟ್ಸ್ ಟ್ರೈ ಟು ಡೂ ಇಟ್ ಬೆಟರ್. ವಾಟ್ ಎವರ್ ಡೂ, ಅದು ಏನಾರು ಇರ್ಬೋದು, ನಾನು ಏನಾದರೂ ಮಾಡ್ಬೋದು. ಲೆಟ್ಸ್ ಟ್ರೈ, ನಾವು ಪ್ರಯತ್ನಿಸಬೇಕು, ಆರಂಭಿಸಬೇಕು. ಟು ಡೂ ಇಟ್ ಬೆಟರ್, ಅದು ಇನ್ನೂ ಚೆನ್ನಾಗಿ ಮಾಡಬೇಕು. ಬೆಟರ್ ಅಂದರೆ ಉತ್ತಮ, ಇನ್ನೂ ಚೆನ್ನಾಗಿ ಉತ್ತಮವಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಎಸ್, ಅವರ್ ಆಕ್ಷನ್ಸ್, ಅವರ್ ವರ್ಡ್ಸ್, ವಾಟ್ ಎವರ್ ಇಟ್ ಈಸ್, ನಮ್ಮ ಕೆಲಸಗಳಾಗಿರ್ಬೋದು, ನಮ್ಮ ಕ್ರಿಯೆಗಳಾಗಿರ್ಬೋದು, ಅಥವಾ ನಮ್ಮ ಮಾತುಗಳಾಗಿರ್ಬೋದು, ನಮ್ಮ ಪದಗಳಾಗಿರ್ಬೋದು, ಅದೇನೇ ಇರಲಿ, ಅವು ಚೆನ್ನಾಗಿ ಮೂಡಿಬರಬೇಕು, ಉತ್ತಮವಾಗಿ ಮಾಡಬೇಕು ಅಂತ. ಲೆಟ್ ಇಸ್ ಟ್ರೈ ಟು ಡೂ ಈಸ್ ಬೆಟರ್, ಪ್ರಯತ್ನಿಸಬೇಕು, ಆರಂಭಿಸಬೇಕು, ಇನ್ನೂ ಉತ್ತಮ. ಟ್ರೈ ಅಂದರೆ ಪ್ರಯತ್ನ, ಟು ಡೂ ಅಂದರೆ ಮಾಡು ಅಂತ. ಈಟ್ ಬೆಟರ್ ಅಂದರೆ ಇನ್ನೂ ಉತ್ತಮ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ಸಕ್ಸಸ್ ದೇ ಸೇ ಈಸ್ ಎ ಜರ್ನಿ ಅಂಡ್ ನಾಟ್ ಎ ಡೆಸ್ಟಿನೇಷನ್. ಯಶಸ್ಸು ಅನ್ನೋದು ಅವ್ರು ಹೇಳ್ತಾರೆ ಈಸ್ ಎ ಜರ್ನಿ, ಅದೊಂದು ಪ್ರಯಾಣ. ಅಂಡ್ ನಾಟ್ ಎ ಡೆಸ್ಟಿನೇಷನ್, ಅದೊಂದು ನಿರ್ದಿಷ್ಟ ಸ್ಥಾನವಲ್ಲ, ಅದೊಂದು ಜರ್ನಿ, ನಿರಂತರವಾದ ಜರ್ನಿ, ನಡೀತೇ ಹೋಗ್ತಾನೇ ಇರುತ್ತೆ. ಅದು ಯಾವುದೇ ಒಂದು ಡೆಸ್ಟಿನೇಷನ್ ಅಂದರೆ ನಿರ್ದಿಷ್ಟ ಸ್ಥಾನ, ಒಂದು ಸ್ಥಳಕ್ಕೆ ಹೋಗುವಂಥ ಒಂದು ನಿರ್ದಿಷ್ಟ ಸ್ಥಾನ. ಉದಾಹರಣೆಗೆ ಇಲ್ಲಿದ್ದ ಬೆಂಗಳೂರು ಅಂದರೆ ಬೆಂಗಳೂರು ನಿರ್ದಿಷ್ಟ ಸ್ಥಾನ. ಆದರೆ ಇದೊಂದು ಜರ್ನಿ, ಯಶಸ್ಸು ಅನ್ನೋದನ್ನ ಮಾತನ್ನ ಇಲ್ಲಿ ರೈಟರ್ ಹೇಳ್ತಾರೆ. ವಿ ಕ್ಯಾನ್ ಸೇ ಪ್ರೋಗ್ರೆಸ್ ಆಲ್ಸೋ ಈಸ್ ಎ ಜರ್ನಿ ಅಂಡ್ ನಾಟ್ ಎ ಡೆಸ್ಟಿನೇಷನ್. ಹಾಗೆ ಪ್ರಗತಿ ಅನ್ನೋದು ಕೂಡ, ಪ್ರೋಗ್ರೆಸ್ ಅಂದರೆ ಪ್ರಗತಿ, ಅದು ಕೂಡ ಒಂದು ಪ್ರಯಾಣ, ಅದು ಯಾವುದೇ ಒಂದು ನಿರ್ದಿಷ್ಟ ಸ್ಥಾನ ಕೂಡವೂ ಅಲ್ಲ. Therefore, ಆದ್ದರಿಂದ we need not feel complacent that we are doing fine. ಹಾಗಾಗಿ ನಮ್ಗೆ ಅಗತ್ಯತೆ ಇದೆ ನಾಟ್ ಫೀಲ್, ಯಾವಾಗ ಕೂಡ ನಾವು ಫೀಲ್ ಇಟ್ಕೋಬಾರ್ದು. ನಾವು ನಾಟ್ ಎ ಫೀಲ್ ಕಾಂಪ್ಲಸೆಂಟ್. ಕಾಂಪ್ಲಸೆಂಟ್ ಇಟ್ ಮೀನ್ಸ್ ಅಂದರೆ ಆತ್ಮತೃಪ್ತಿ, ಸಂತೃಪ್ತಿ ನಮಗೆ ಇಲ್ಲಿ ವಿ ನೀಡ್ ನಾಟ್ ಫೀಲ್, ಭಾವನೆ ಬರಬಾರ್ದು, ಭಾವನೆ ಮತ್ತೆ ಇನ್ನೂ ಕೂಡ ಮಾಡ್ತೀನಿ ಅಂತಂದು ಹೇಳಿರಬೇಕು. ಕಾಂಪ್ಲಸೆಂಟ್ ಅಂದರೆ ಆತ್ಮತೃಪ್ತಿ, ಸಂತೃಪ್ತಿ ಅಂತ ಅರ್ಥ. ಡೂಯಿಂಗ್ ಫೈನ್, ಇನ್ನೂ ಚೆನ್ನಾಗಿ ಮಾಡಬೇಕು. ವಿ ಮಸ್ಟ್ ಕಾನ್ಸ್ಟೆಂಟ್ಲಿ ಬಿ ಆನ್ ದ ಲುಕ್ ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಹಾಗೆ ನಾವು ನಿರಂತರವಾಗಿ, ಕಾನ್ಸ್ಟೆಂಟ್ ಅಂದರೆ ಒಂದೇ ಥರ, ನಿರಂತರವಾಗಿ ನಾವು ಲುಕ್ಔಟ್, ನೋಡುವ ಹಾಗೆ ಇನ್ನೂ ಚೆನ್ನಾಗಿ ನಮ್ಮ ಪ್ರಯತ್ನ, ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ಬೇಕು. ಅಂದರೆ ನಮ್ಮ ಒಂದು ಆಚರಣೆ, ಕಾರ್ಯಾಚರಣೆ ಇನ್ನೂ ಕೂಡ ಚೆನ್ನಾಗಿ ಸಾಗಿ ಬರಬೇಕು ಅನ್ನೋ ಮಾತನಾಡ್ತಾನೆ. ಎಸ್, ದ ಪಿಕ್ಚರ್ ಶೋಸ್ ಅಂಡ್ ಫಾದರ್ ಅಂಡ್ ಡಾಟರ್ ವರ್ಕ್ ಗುಡ್ ವೇ. ಎಸ್, ದೇರ್ ಆಕ್ಷನ್ಸ್ ಇಸ್ ವೆರಿ ನೈಸ್. ಎಸ್, ವಿ ಆರ್ ಆಲ್ಸೋ ವರ್ಕ್ ಆರ್ ವರ್ಡ್ಸ್ ವೆರಿ ನೈಸ್. ಯು ಡೂ ಇಟ್ ಬೆಟರ್ ವೇ. ಓಕೆ, ಟ್ರೈ ಇಟ್ ಬೆಟರ್ ಅಂಡ್ ಬೆಟರ್ ವೇ. Put a next stanza. If I want to thank someone, I can say thanks. But suppose I say thanks a lot. If I want to thank someone, ಯಾರೊಬ್ಬರು ನಮಗೆ ಥ್ಯಾಂಕ್ಸ್ ಅನ್ನು ಹೇಳಿದ್ರೆ, ಧನ್ಯವಾದ ಹೇಳಿದ್ರೆ, ನಾವು ಕೂಡ ಏನು ಹೇಳಬೇಕು? ಥ್ಯಾಂಕ್ಸ್ ಅಂತ ಹೇಳಬೇಕು. ಬಟ್ ಸಪೋಸ್, ಆದರೆ ನಾವು ಆ ಸಪೋಸ್ ಇಲ್ಲಿ ನಾವೇನಾದರೂ ಆಕಸ್ಮಿಕವಾಗಿ ಏನು ಹೇಳಬೇಕು ಅಂತಂದ್ರೆ, ಇಲ್ಲಿ ಥ್ಯಾಂಕ್ಸ್ ಎ ಲಾಟ್, ಐ ಸೇ ಥ್ಯಾಂಕ್ಸ್ ಎ ಲಾಟ್, ಬಹಳ ನಿಮಗೆ ತುಂಬ ಧನ್ಯವಾದಗಳು. ವುಡಂಟ್ ಇಟ್ ಬಿ ಬೆಟರ್, ಇದು ಒಳ್ಳೆದ? ಡಿಪೆಂಡಿಂಗ್ ಅಪಾನ್ ದ ಟೈಮ್ ಅಂಡ್ ದ ಸಿಚುವೇಶನ್, ವೆರಿ ಇಂಪಾರ್ಟೆಂಟ್. ಯಾರೋ ಒಬ್ರು ನಮಗೆ ಬಂದು ಥ್ಯಾಂಕ್ ಅಂತ ನಾವು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ, ಅದು ಬಿಟ್ಟು ಥ್ಯಾಂಕ್ಸ್ ಎ ಲಾಟ್, ತುಂಬ ತುಂಬ ಧನ್ಯವಾದಗಳು. ಎಸ್, ಡಿಪೆಂಡಿಂಗ್ ಅಪಾನ್ ದ ಟೈಮ್, ಸಮಯ ಬಹಳ ಮುಖ್ಯ, ಸಮಯದ ಮೇಲೆ ಅವಲಂಬನೆ ಇದೆ. ಅಂಡ್ ದ ಸಿಚುವೇಶನ್, ಸಂದರ್ಭ, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ನೀಡಬೇಕು. ಈಗ ವಿದ್ಯಾರ್ಥಿಗೆ ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಈಸ್ ಷಣ್ಮುಖ್. ವೆರಿ ಗುಡ್ ಅನ್ಬಾರ್ದು, ಅದು ಕಾಮನ್. ಹಾಗಾಗಿ ಡಿಫಿಕಲ್ಟಿ ಕ್ವಶನ್ ಕೇಳಿದಾಗ ನಾವು
ಈ ಗುಡ್, ವೆರಿ ಗುಡ್, ಎಕ್ಸಲೆಂಟ್ ಅಂತ ಉತ್ತರವನ್ನ ಕೊಟ್ರೆ ಅದು ಡಿಪೆಂಡಿಂಗ್ ಆನ್ ಟೈಮ್ ಅಂಡ್ ಸಿಚುವೇಶನ್. ಎಸ್, ವಿ ಕ್ಯಾನ್ ಟ್ರೈ ಅಂಡ್ ಇಂಪ್ರೂವ್ ಈಸ್ ದಿಸ್ ಈವನ್ ಫರ್ದರ್ ಅಂಡ್ ಸೇ, ನಾವು ಯಾವಾಗಲೂ ಇಂಪ್ರೂವ್, ಸುಧಾರಣೆ ಮಾಡ್ಕೊಳ್ಬೇಕು. ಈ ತರ ಒಂದು ಸಂದರ್ಭ ಬಂದಾಗ ನಾವು ಮಾಡ್ಕೊಂಡು ಹೇಳ್ಬೇಕು. ಏನ್ ಹೇಳ್ಬೇಕಂದ್ರೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ನಾನು ತುಂಬಾ ನಿನಗೆ ಕೃತಜ್ಞನಾಗಿದ್ದೇನೆ. ಆರ್ ಯು ಹ್ಯಾವ್ ಬೀನ್ ಆಫ್ ಗ್ರೇಟ್ ಹೆಲ್ಪ್, ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂಡ್ ಸೋ ಆನ್. ಈ ತರ ನಮಗೇನ ಬಹಳ ಯಾರು ಕೆಲಸ ಮಾಡಿಕೊಡ್ದಂತ ಒಳ್ಳೆ ಕೆಲಸವನ್ನ ಮಾಡಿಕೊಟ್ಟಾಗ ಅವರಿಗೆ ನಾವು ಈ ರೀತಿ ಹೇಳ್ಬೇಕು, ನೀವು ತುಂಬಾ ಮಾಡಿದ ಹೆಲ್ಪು ಇವತ್ತು ನನಗೆ ಬಹಳ ಅನುಕೂಲ ಆಗಿದೆ, ಹಾಗಾಗಿ ನನ್ನ ಹೃದಯಪೂರ್ವಕವಾಗಿ, ನನ್ನ ಹೃದಯದಿಂದ ನಿನಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅನ್ನೋ ಮಾತನ್ನ ಇಲ್ಲಿ ನೋಡ್ತೇವೆ. ಎಸ್, ನೋಡಿ ಇಲ್ಲಿ ಫಾದರ್ ಅಲ್ಲ ಮದರ್ ಅಂಡ್ ಸನ್ discussing good words and good actions to grateful thanks to our mother. Yes, in the same way we also in our society do it. Yes, okay. In the next, this is a simple case of expressing gratitude. ಇದೊಂದು ಸರಳವಾದಂತ ಅಂಶ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ, ಕೃತಜ್ಞತೆಗಳಿಗೆ ಇದೊಂದು ಸರಳವಾಗಿರುವಂಥದ್ದು ಅನ್ನೋ ಮಾತನ್ನ ಹೇಳ್ತಾನೆ. ಅಂದ್ರೆ ಎಕ್ಸ್ಪ್ರೆಸ್, ಹೊರ ಹಾಕೋದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಸರಳ ರೀತಿ ಇದೊಂದು. ಬಟ್ ವೆನ್ ವಿ ಥಿಂಕ್ ಎ ಲಿಟ್ಲ್ ಮೋರ್, ಯಾವಾಗ ನಾವು ಸಣ್ಣದಾಗಿ ಯೋಚನೆ ಮಾಡ್ತೀವೋ, ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಎ ಬೆಟರ್ ವೇ ಬೈ ಗಿವಿಂಗ್ ಸಮ್ ಥಾಟ್ ಆಫ್ ಅವರ್ ಆಕ್ಷನ್ ಆರ್ ಸ್ಪೀಚ್. ವಿ ಕ್ಯಾನ್ ಲರ್ನ್, ನಾವು ಕಲಿಬೇಕು, ಡೂ ಮಾಡಬೇಕು, ಸೇ ಥಿಂಗ್ಸ್ ಹೇಳಬೇಕು, ಕೆಲವು ವಸ್ತುಗಳ ಬಗ್ಗೆ ಇನ್ ಎ ಬೆಟರ್ ವೇ, ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ, ಗಿವಿಂಗ್ ಸಮ್ ಥಾಟ್, ಕೆಲವು ಚಿಂತನೆಗಳನ್ನ ನಮ್ಮ ಆಕ್ಷನ್, ನಮ್ಮ ಕ್ರಿಯೆ ಮತ್ತು ನಮ್ಮ ಮಾತುಗಳಲ್ಲಿ, ನಮ್ಮ ಪದಗಳಲ್ಲಿ ನಾವು ಮಾಡಿ ತೋರಿಸ್ತಾರೆ. ನಮ್ಮ ಚಲನವಲನಗಳು, ನಾವು ಆಡುವ ರೀತಿ, ವರ್ತನೆ, ಅದನ್ನು ನಾವು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು. ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್, ನಾನು ಒಂದ್ಸಲ ಅಪಾಯಿಂಟ್ಮೆಂಟ್ ಅನ್ನು ಒಬ್ಬ ವ್ಯಕ್ತಿಯಿಂದ ತೆಗೆದುಕೊಂಡಿದ್ದೆ. ಹೂ ವಾಸ್ ಸೀನಿಯರ್ ಟು ಮೀ ಇನ್ ಅವರ್ erstwhile ಕಂಪನಿ. ಅವರು ನನಗಿಂತ, ನನಗೇನು ಕಂಪನಿ ಮಾಡ್ತೇನೆ ಆ ಕಂಪನಿಯಲ್ಲಿ, ಆ ಕಂಪನಿ ಪೂರ್ವದಲ್ಲಿರುವಂಥ ಒಬ್ಬ ಹಿರಿಯ ಉದ್ಯೋಗಿ. ಐ ವಾಸ್ ಎ ಬಿಟ್ ಲೇಟ್ ಅಂಡ್ ಟ್ರೈಂಗ್ ಟು ಮೇಕ್ ಅಮ್ಯಾಂಡ್. ಐ ವಾಸ್ ಎ ಬಿಟ್ ಲೇಟ್, ಒಂದು ಸ್ವಲ್ಪ, ಬಿಟ್ ಅಂದ್ರೆ ಸ್ವಲ್ಪ, ಸ್ವಲ್ಪ ತಡವಾಯಿತು. ಅಂಡ್ ಟ್ರೈಂಗ್, ಪ್ರಯತ್ನಿಸಿದೆ, ಟು ಮೇಕ್ ಅಮ್ಯಾಂಡ್ಸ್. ಮೇಕ್ ಅಮ್ಯಾಂಡ್ಸ್ ಅಂದ್ರೆ ನಾನು ಆ ಪರಿಹಾರವನ್ನ, ಅದಕ್ಕೆ ನಾನು ಏನಾದರೂ ಒಂದು ನಷ್ಟ, ಭರ್ತಿಯನ್ನ ಮಾಡ್ಕೊಳ್ಬೇಕಲ್ಲ. ನಾವು ತಪ್ಪು ಮಾಡಿದಾಗ ಅದನ್ನು ಓದ್ಕೊಳ್ಬೇಕು. ಎಸ್, ನೋಡಿ ಇಲ್ಲಿ ದ ಪಿಕ್ಚರ್ ಶೋಸ್ ಯಾವ ರೀತಿಯಾಗಿ ಟೂ ಪರ್ಸನ್ಸ್ ಯಾವ ರೀತಿಯಾಗಿ ಅಲ್ಲಿ ಭೇಟಿ ಮಾಡಿದ್ರೆ, ಅಪಾಯಿಂಟ್ಮೆಂಟ್ ತಗೊಂಡ್ರೆ ಯಾವ ರೀತಿಯಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಎಸ್, ದಿಸ್ ಈಸ್ ಎ ಗುಡ್ ವೇ. ಬಟ್ ನಾನು ಸ್ವಲ್ಪ ಲೇಟ್, ಬಿಟ್ ಲೇಟ್, ಸ್ವಲ್ಪ ಲೇಟ್ ಆಯಿತು. ಟ್ರೈಂಗ್ ಟು ಮೇಕ್ ಅಮೆಂಡ್ಸ್ ಅಂದ್ರೆ ಒಂದು ನಷ್ಟ ಪರಿಹಾರ ಅಥವಾ ಅದಕ್ಕೆ ಒಂದು ನಷ್ಟ ಭರ್ತಿ ಮಾಡಬೇಕಾಯಿತು. ಐ ಸೆಡ್, ಅದು ಕೇಳಿದೆ, ಐ ಆಮ್ ಸಾರಿ ಐ ಮೇಡ್ ಯು ವೇಟ್. ಆಯ್ತು, ನನಗೆ ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನು ತುಂಬ ಕಾಯಿಸ್ಬಿಟ್ಟೆ, ನಾನು ತಡವಾಗಿ ಬಂದೆ, ನಾನು ನಿಮ್ಮನ್ನು ತುಂಬ ಕಾಯಿಸ್ಬಿಟ್ಟೆ, ನೀವು ಬಾಳಕ್ಕಾದ್ರಾ ಅಂತ ಹೇಳ್ತಾರೆ. ಹೋ, ಇಟ್ಸ್ ಓಕೆ ಈ ಸೆಡ್ ಆ್ಯಂಡ್ ಆ್ಯಡೆಡ್. ಅದಕ್ಕೆ ಇಲ್ಲ, ಇಟ್ಸ್ ಓಕೆ, ಏನು ತೊಂದರೆ ಏನಿಲ್ಲ ಅಂತಂದೇಳಿ ಅವರು ಮುಂದುವರಿಸಿದ್ರಂತೆ. ಆ್ಯಡೆಡ್ ಅಂದರೆ ಮುಂದುವರಿಸಿದ್ರು. ಇಟ್ಸ್ ಪ್ಲೆಜರ್ ವೇಟಿಂಗ್ ಫಾರ್ ಯು, ಐ ಫೆಲ್ಟ್ ಫ್ಲಾಟರ್. ಇಟ್ಸ್ ಪ್ಲೆಜರ್ ವೇಟಿಂಗ್ ಫಾರ್ ಯು, ನಿನಗೆ ನಾನು ತುಂಬ ಖುಷಿಯಿಂದ ನಾನು ಇಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದೀನಿ, ಏನು ತೊಂದರೆ, ಸಂತೋಷದಿಂದ ಕಾಯ್ತಾ ಇದ್ದೀನಿ. ಐ ಫೆಲ್ಟ್ ಫ್ಲಾಟರ್ಡ್, ಏನು ಮಿತಿಮೀರಿ ನನಗೆ ಹೊಗಳಬೇಡ, ಮಿತಿಮೀರಿ ಈ ರೀತಿಯಾಗಿ ನನಗೇನು ಹೇಳ್ಬೇಡ, ಭಾವಿಸ್ಬೇಡ, ಮಿತಿಮೀರಿದ ಅಂತ. ಫ್ಲಾಟರ್ಡ್ ಅಂದರೆ ಮಿತಿಮೀರು. ಒನ್ ಮೈಟ್ ಆರ್ಗ್ಯೂ ದಟ್ ದ ಅದರ್ ಪರ್ಸನ್ ಮೈಟ್ ಹ್ಯಾವ್ ಸೆಡ್ ಇಟ್ ವಿತೌಟ್ ಎನಿ ಥಿಂಕಿಂಗ್. ಒನ್ ಮೈಟ್, ಬಹಳ ಶಕ್ತಿಯುತವಾಗಿ ಆರ್ಗ್ಯೂ, ವಾದ ಮಾಡಿದೆ, ದಟ್ ದ ಅದರ್ ಪರ್ಸನ್, ಬೇರೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ, ಮೈಟ್ ಹ್ಯಾವ್ ಸೆಡ್ ಇಟ್ ವಿತೌಟ್ ಎನಿ ಥಿಂಕಿಂಗ್, ಯಾವುದೇ ಯೋಚನೆ ಇಲ್ಲದೆ ನಾವು ಮಾತಾಡಬಾರ್ದು, ವಾದ ಮಾಡಬಾರ್ದು ಶಕ್ತಿಯುತವಾಗಿ. ಇವನ್ ದೆನ್ ಐ ವುಡ್ ಸೇ ದಟ್ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ ಅನ್ಲೆಸ್. ಐ ವುಡ್ ಸೇ, ನಾನು ಹೇಳ್ತಾ ಇದ್ದೇನೆ, ಐ ಲೈಕ್ ಟು ಹಿಯರ್, ನಾನು ಇಲ್ಲಿ ಆಲಿಸ್ತಾ ಇದ್ದೀವಿ, ಸಚ್ ಸ್ಟೇಟ್ಮೆಂಟ್, ಕೆಲವು ಅಂಶಗಳನ್ನ, ಕೆಲವು ಸ್ಟೇಟ್ಮೆಂಟ್ಗಳನ್ನ, ವಾಕ್ಯಗಳನ್ನ, ಅನ್ಲೆಸ್ ಉಪಯೋಗಕ್ಕೆ ಬರಲಿದವು. ಅಫ್ಕೋರ್ಸ್ ಅದೇನೇ ಇರಲಿ, ದೇ ವರ್ ಸೆಡ್ ಸ್ಕ್ಯಾರ್ಸ್ಕೆಟಿಕಲಿ. ಸ್ಕ್ಯಾರ್ಸ್ಕೆಟಿಕಲಿ ಇಟ್ ಮೀನ್ಸ್ ಕಟುವಾದ ರೀತಿಯಲ್ಲಿ, ಕಠಿಣವಾದ ರೀತಿಯಲ್ಲಿ,
ಕಠಿಣ ರೀತಿಯಲ್ಲಿ ನಾವು ಮಾತಾಡೋದನ್ನ ನೋಡ್ತಾ ಇದ್ದೀವಿ. ಸೊ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್. ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್, ನಾವೇನಾದ್ರೂ ಹೇಳಬೇಕಾದ್ರೆ ಮಾಡಬೇಕಾದ್ರೆ ಬೆಟರ್, ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಅದಕ್ಕೆ ಒಳ್ಳೆ ಫಲ ಸಿಗುತ್ತೆ. ಮಾಡೋ ಕೆಲಸದಲ್ಲಿ ನಿಷ್ಠೆ ಇದ್ರೆ, ಶ್ರದ್ಧೆ ಇದ್ರೆ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಎಸ್, ಆದ್ರೆ ಇವತ್ತು ಮಾತು ಭಾಳ ಆಗ್ತಾ ಇದೆ, ಕೆಲಸ ಕಡಿಮೆ ಆಗುತ್ತೆ. ಹಾಗಾಗಿ ಮೋರ್ ಸ್ಪೀಚ್ ಲೆಸ್ ವರ್ಕ್ ಆಗ್ತಾ ಇದೆ. ಎಸ್, ಎ ಕ್ವಶನ್ ಅರೈಸಸ್ ಅಬೌಟ್ ಕಂಪ್ಯಾರಿಸನ್. ಪ್ರಶ್ನೆ ಎದ್ದೇಳುತ್ತೆ, ಅದನ್ನ ಕಂಪ್ಯಾರಿಸನ್ ನಾವು ಹೋಲಿಕೆ ಮಾಡಬೇಕಾಗುತ್ತೆ. ಬಿಕಾಸ್ ಬೆಟರ್ ಯೂಶಲಿ ಫಾಲೋಸ್ ದ್ಯಾಟ್. ನಾವು ಯಾವಾಗಲೂ ಕೂಡ ಇನ್ನೂ ಚೆನ್ನಾಗಿ, ಅಯ್ಯೋ ಮೊದಲಿಗಿಂತ ಚೆನ್ನಾಗಿ ನೀನು ಮಾರ್ಕ್ಸ್ ತೆಗ್ದೀಯಾ, ಅದಕ್ಕಿಂತ ಹೆಚ್ಚು ತೆಗೆದಿದೆಯಾ ಅಂತಂದೇಳಿ ನಾವು ಇದು ಧ್ಯಾನನ ಯೂಸ್ ಮಾಡಬೇಕು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ದ್ಯಾನ್ ದ ವರ್ಡ್. ಎಸ್, ಅವನಿಗಿಂತ ಇವನು ಜಾಣ, ಮೊದಲಿಗಿಂತ ಈಗ ಚೆನ್ನಾಗಿ ಮಾತಾಡಿದೆ. ಎಸ್, ವೈಸ್ ಪೀಪಲ್ ಸೇ, ಬುದ್ಧಿವಂತರು, ವೈಸ್ ಅಂದ್ರೆ ಜಾಣರು, ಬುದ್ಧಿವಂತರು ಹೇಳ್ತಾರೆ, ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ಫ್ ವಿತ್ ಅವರ್ ಓನ್ ಸೆಲ್ಫ್. ಯಾವಾಗಲೂ ಕೂಡ ಅವ್ರು ಹೋಲಿಕೆ ಮಾಡ್ಕೊಳ್ತಾರೆ ಅವರೊಳಗೆ, ಇನ್ನು ಹೆಂಗ್ ಮಾಡಿದೆ, ಇನ್ನು ಹೆಂಗ್ ಮಾಡಿದೆ ಅಂತ. ಆ ಬುದ್ಧಿವಂತರು ಅವರೊಳಗೆ ಅವರು ಈ ರೀತಿಯಾದಂಥ ಒಂದು ಹೋಲಿಕೆ ಮಾಡ್ಕೊಳ್ತಾರೆ. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್ ಅಂಡ್ ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್ ನೌ. ಕಳೆದ ವರ್ಷಕ್ಕಿಂತ ಈ ವರ್ಷ ನಾನು ಹೇಗೆ ಕೆಲಸ ಮಾಡಿದೆ, ಕಳೆದ ವರ್ಷಕ್ಕಿಂತ ಈ ವರ್ಷ ಹೇಗೆ ನಾನು ಚೆನ್ನಾಗಿ ಮಾಡಿದನೋ ಇಲ್ವೋ, ಮಾಡಿದರೆ ಹೇಗೆ ಸಾಧ್ಯವಾಯಿತು, ಮಾಡಿದ್ರೆ ಎಲ್ಲಿ ತಪ್ಪಾಯಿತು, ಅದ್ರ ಬಗ್ಗೆ ನಾನು ನೋಡ್ತೀವಿ. ಎಸ್, ಡಿಸ್ಕಷನ್ ಟು ಪೀಪಲ್ ಇನ್ ದಿಸ್ ವೇ. ದಿಸ್ ಪಿಕ್ಚರ್ ಶೋಸ್ ಎ ಹಾರ್ಟ್ಲಿ ಡಿಸ್ಕಷನ್ ಅಂಡ್ ಸ್ಮೈಲಿಂಗ್. ಎಸ್, we also do it in the same way. Yes, one of the ways in which we can do better is by adding words to our action and also adding actions to our words. One of the ways, ಒಂದು ದಾರಿ ಇದೆ, which we can do better by adding words, ಇನ್ನು ಒಳ್ಳೊಳ್ಳೆ ಪದಗಳನ್ನು ಸೇರಿಸಬೇಕು. ಆಡಿಂಗ್ ಅಂದ್ರೆ ಸೇರಿಸೋದು. ಟು ಅವರ್ ಆಕ್ಷನ್, ನಮ್ಮ ಕ್ರಿಯೆಯಲ್ಲಿ, ನಮ್ಮ ಹಾವಭಾವದಲ್ಲಿ, ಅಂಡ್ ಆಲ್ಸೋ ಆಡಿಂಗ್ ಆಕ್ಷನ್ ಅವರ್ ವರ್ಡ್ಸ್, ನಮ್ಮ ಮಾತುಗಳಲ್ಲಿ. ಕಳೆದ ಮಾತುಗಳಿಂದ ಈ ಮಾತುಗಳು ಭಿನ್ನವಾಗಿರಬೇಕು, ಹೊಸತನ ಕೂಡಿರಬೇಕು. ಎಸ್, ನ್ಯೂ ವರ್ಡ್ಸ್ ಅಂಡ್ ಎಂಥೂಸಿಯಸ್ ವರ್ಡ್ಸ್ ಅಂಡ್ ಮೋಟಿವೇಟೆಡ್ ವರ್ಡ್ಸ್. ಎಸ್, ಲೆಟ್ ಮೀ ಟೆಲ್ ಯು ಅಬೌಟ್ ಎನ್ ಇನ್ಸಿಡೆಂಟ್. ಅದಕ್ಕೆ ಟೆಲ್ ಮೀ ಹೇಳ್ತಾರೆ, ಹೇಳಿ, ಒಂದು ಘಟನೆ ಬಗ್ಗೆ ಹೇಳಿ. ಅಬೌಟ್ ಎನ್ ಇನ್ಸಿಡೆಂಟ್ ಅಂತ ಹೇಳ್ತಾರೆ, ಘಟನೆ ಬಗ್ಗೆ ಇಲ್ಲಿ ಹೇಳ್ತಾರೆ. ಇನ್ಸಿಡೆಂಟ್ ಅಂದ್ರೆ ಘಟನೆ. ಏನು ಘಟನೆಯನ್ನು ಹೇಳ್ತಿದ್ದಾರೆ ಇಲ್ಲಿ ರೈಟರ್ ಕ್ಲಿಫರ್ಡ್ ಮಾರ್ಟಿಸ್ ಅಂದ್ರೆ, ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ಒಂದ್ಸಲ ನಾನು ಲಿಫ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ. ನೋಡಿ, ದಿಸ್ ಇಸ್ ದ ಲಿಫ್ಟ್. ಎಸ್, ಔಟ್ಸೈಡ್ ಸಮ್ ಪೀಪಲ್ ವೇಟಿಂಗ್ ಫಾರ್ ದ ಲಿಫ್ಟ್. ಎಸ್, ಸ್ಪೀಚ್ ಗುಡ್ ವರ್ಡ್ಸ್. ದ ಫಸ್ಟ್ ಪಿಕ್ಚರ್ ಸ್ಪೀಕಿಂಗ್ ಗುಡ್ ವರ್ಡ್ಸ್, ಒಳ್ಳೆ ಮಾತುಗಳನ್ನ ಸ್ಪೀಚ್ ಮಾಡ್ತಾ ಇದ್ದಾರೆ. ನಾನು ಒಂದ್ಸಲ ವೇಟಿಂಗ್ ಮಾಡ್ತಾ ಇದ್ದೆ ಲಿಫ್ಟ್ ಅಲ್ಲಿ, ಬಹುಮಾಡಿ ಘಟಕಗಳಲ್ಲಿ. ದ ಲಿಫ್ಟ್ ಕೇಮ್ ಡೌನ್ ಅಂಡ್ ಐ ಫೌಂಡ್ ದಟ್ ಟೂ ಫೆಲೋಸ್. ಕೆಳಗಡೆಗೆ ಬಂತದು, ಅದರಲ್ಲಿ ನಾನು ಗುರುತಿಸಿದೆ ಇಬ್ಬರು ವ್ಯಕ್ತಿಗಳನ್ನ. ಫೆಲೋಸ್ ಅಂದ್ರೆ ಅಸಾಚರರು ಇದ್ರು ಅಂತ. ಇನ್ ಬ್ರಾಕೆಟ್, ಶುಡಂಟ್ ಐ ಸೇ ಪರ್ಸನ್ಸ್ ಆರ್ ಇವನ್ ಬೆಟರ್ ಜೆಂಟಲ್ಮ್ಯಾನ್. ಅವ್ರನ್ನ ಅನ್ಕೊಂಡೆ ಅಂದ್ರೆ ಅನ್ಕೊಂಡಿರಲಿಲ್ಲ ಆ ವ್ಯಕ್ತಿಗಳು ಇವನ್ ಬೆಟರ್, ಉತ್ತಮ ಅಂತಂದೇಳಿ, ಜೆಂಟಲ್ಮ್ಯಾನ್ ಅಂತಂದೇಳಿ. ಸ್ಟಾರ್ಟೆಡ್ ರಿಮೂವಿಂಗ್ ಪ್ಯಾಕೆಟ್ಸ್ ವಿಚ್ ವರ್ ಫುಲ್ಲಿ ಆಕ್ಯುಪೈಯಿಂಗ್ ದ ಲಿಫ್ಟ್. ಅವರೆಲ್ಲರೂ ಕೂಡ ಆರಂಭಿಸಿದ್ರು, ಅಲ್ಲಿ ರಿಮೂವ್ ಮಾಡ್ತಾರೆ, ಹೊರ ತೆಗಿತಿದ್ರ ಪ್ಯಾಕೆಟ್ಸ್ಗಳನ್ನ. ಅವೆಲ್ಲೂ ಕೂಡ ಆಕ್ಯುಪೈ ಮಾಡಿದ್ರು, ಪೂರ್ತಿ ಲಿಫ್ಟ್ ಅನ್ನು ಆಕ್ಯುಪೈ ಮಾಡ್ಕೊಂಡಿದ್ರು. ಇಲ್ಲಿರೋಂಥ 3 ಜನ ಕೂಡ ಅಲ್ಲ, ಅವ್ರ ಥಿಂಗ್ಸ್ ಅನ್ನು ಇಟ್ಕೊಂಡು ಆಕ್ಯುಪೈ ಮಾಡ್ಕೊಂಡಿದ್ರು, ಒಳಗೆ ಹೋಗಕ್ಕೆ ಜಾಗ ಇರಲಿಲ್ಲ. ಸೊ ಆಕ್ಯುಪೈ ಮಾಡ್ಕೊಂಡಿದ್ರು ಅಂದ್ರೆ ಪೂರ್ತಿ ಆವರಿಸ್ಕೊಂಡಿದ್ರು ಏನನ್ನ, ದ ಲಿಫ್ಟ್ ಅನ್ನು. ಸೊ ಐ ನೋಟಿಸ್ ದಟ್ ದೇ ಡಿಡ್ ನಾಟ್ ದ ಜಾಬ್ ಫೇರ್ಲಿ, ಫಾಸ್ಟ್ ಗಿವಿಂಗ್ ಮೀ ಆನ್ ಇಂಪರ್ಸನ್ ದಟ್ ದೇ ಡಿಡ್ ನಾಟ್ ವಾಂಟ್ ಟು ಡಿಲೇ ಮೀ. ಐ ನೋಟಿಸ್, ನಾನು ಗಮನಿಸಿದೆ, ದೇ ಡಿಡ್ ನಾಟ್ ದ ಜಾಬ್ ಫೇರ್ಲಿ, ಅವರು ಬಹಳ ಉತ್ತಮವಾಗಿ ಮಾಡ್ತಾ ಇರಲಿಲ್ಲ, ಫಾಸ್ಟ್ ಆಗಿ ಮಾಡ್ತಾ ಇರಲಿಲ್ಲ ಅಂತ ಅನಿಸ್ತು. ಯಾನ್ ಇಂಪ್ರೆಷನ್, ನನಗೆ ಇಂಪ್ರೆಸ್ ಆಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು? ಆ ವ್ಯಕ್ತಿ. ಯಾವ ವ್ಯಕ್ತಿ? ಆ ನೋಡ್ತಿರುವಂತ ಹೊರಗಡೆ ಇರುವಂತ ಆ ವ್ಯಕ್ತಿಯ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಾಟ್ ನೆಕ್ಸ್ಟ್? ಇಲ್ಲಿ ಇಂಪ್ರೆಸಿಂಗ್ ಅಂತಂದ್ರೆ ಒಂದು ರೀತಿಯಾಗಿ ಗೊತ್ತು, ಮುಂದೆ. ದಟ್ ಡಿಡ್ ನಾಟ್ ವಾಂಟ್ ಟು ಡಿಲೇ ಮೀ. ಇನ್ ಎ ಲಿಟ್ಲ್ ವೈಲ್, ಸ್ವಲ್ಪ ಸಮಯದಲ್ಲಿ ದೇ ಫಿನಿಶ್ಡ್ ದ ಜಾಬ್, ಅವರೆಲ್ಲ ಕೆಲಸವನ್ನು ಮುಗಿಸಿದ್ರು. ಅಂಡ್ ಗಾಟ್ ಇನ್ ಟು ದ ಲಿಫ್ಟ್, ಅವರು ಅದನ್ನು ಪಡೆದರು ಲಿಫ್ಟ್ ಅನ್ನ. ವೆಂಟ್ ಟು ಮೈ ಟ್ರೈನಿಂಗ್ ಸೆಂಟರ್, ನಾನು ಟ್ರೈನಿಂಗ್ ಸೆಂಟರ್ಗೆ ಅಲ್ಲಿಂದ ಹೋದೆ. ಎಲ್ಲಿಗೆ? ಅಲ್ಲಿಗೆ. ಇನ್ ದ ಕ್ಲಾಸ್, ಆ ಕ್ಲಾಸ್ಗೆ.
ಐ ಮೆನ್ಷನ್ ದಿಸ್ ಇನ್ಸಿಡೆಂಟ್ ಅಂಡ್ ಆಸ್ಕ್ಡ್ ದ ಟ್ರೈನೀಸ್. ಅಲ್ಲಿ ನಾನು ಮೆನ್ಷನ್ ಮಾಡಿದೆ ಈ ಘಟನೆಯನ್ನು. ನಮ್ಮ ಐ ಮೆನ್ಷನ್ ದಿಸ್ ಇನ್ಸಿಡೆಂಟ್, ಈ ಘಟನೆಯನ್ನು ನಾನು ಇಲ್ಲಿ ಹೇಳಿದ್ದೇನೆ. ಆಸ್ಕ್ ದ ಟ್ರೈನೀಸ್, ಆ ತರಬೇತಿದಾರರಿಗೆ ಹೇಳಿದೆ. ಟು ಎಕ್ಸ್ಪ್ಲೈನ್, ಅದನ್ನು ವಿವರಿಸಿದೆ. ಹೌ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್, ಈ ನಿರ್ಧರಿತವಾದ ಸಂದರ್ಭದಲ್ಲಿ, ಇಂಥ ಒಂದು ನಿಖರವಾದ ಒಂದು ಸಂದರ್ಭದಲ್ಲಿ ವುಡ್ ಹ್ಯಾವ್ ಬೀನ್ ರೆಂಡರ್ಡ್ ಬೆಟರ್. ವುಡ್ ಹ್ಯಾವ್ ಬೀನ್ ಅನ್ಕೊಂಡೆ ನಾನು, ರೆಂಡರ್ಡ್ ಬೆಟರ್ ಅಂತ ಹೇಳ್ತದೆ. ನೀವು ವಾಟ್ ಇಸ್ ದ ಮೀನಿಂಗ್? ರೆಂಡರ್ಡ್, ಒಂದು ರೀತಿಯಾದಂಥ ಒಪ್ಪಿಸಿದೆ, ಅದನ್ನು ನಡೆಸಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಉತ್ತಮವಾಗಿ ಮಾಡಿದೆ. ಎಸ್, ಉತ್ತಮವಾಗಿ ಅಲ್ಲಿ ನಡೆಸಿಕೊಟ್ಟೆ. ಎಸ್, ದಿಸ್ ಈಸ್ ದ ಲಿಫ್ಟ್. ಬಹುಮಾಡಿಗಳಲ್ಲಿರುವಂಥ ಲಿಫ್ಟ್ ಅನ್ನೋದನ್ನು ನೆನಪಲ್ಕೊಡ್ರಿ. ಆಲ್ ಆಫ್ ಯು ಆಲ್ರೆಡಿ know the or knew the lift. Yes, in your apartment or big mall. Yes. Okay, in the next, what next? Then a couple of trainees ಅದರಲ್ಲಿ ಬಹಳಷ್ಟು ತರಬೇತಿದಾರರು ಡಿಡ್ ಮೆನ್ಷನ್, ಅಲ್ಲಿ ಅವರು ಕೂಡ ಬರೆದಿದ್ರು, ಹೇಳಿದ್ರು, ದಟ್ ದ ಟೂ ಜೆಂಟಲ್ಮ್ಯಾನ್, ಆ ಇಬ್ಬರು ಜೆಂಟಲ್ಮ್ಯಾನ್, ಬಹಳ ಒಳ್ಳೆಯ ಆ ಮನುಷ್ಯರು, ಹೂ ವರ್ ರಿಮೂವಿಂಗ್ ದ ಪ್ಯಾಕೆಟ್ಸ್, ಆ ಪ್ಯಾಕೆಟ್ಸ್ ಅನ್ನು ಹೊರಗೆ ಹಾಕ್ತಾ ಇದ್ರು, ತೆಗೆದಾಕ್ತಾ ಇದ್ರು. ಕುಡ್ ಹ್ಯಾವ್ ಸೆಡ್ ಜಸ್ಟ್ ಸಮಥಿಂಗ್ ಲೈಕ್, ಕುಡ್ ಹ್ಯಾವ್ ಸೆಡ್ ಹೇಳ್ತಾ ಇದ್ರು, ಜಸ್ಟ್ ಸಮಥಿಂಗ್ ಲೈಕ್. ಹೇಗೆ ಅವರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಲೈಕ್ ಈ ರೀತಿಯಾಗಿ ಅಂದರೆ, 1 minute ಸರ್. ನೋಡಿ, ನಾವು ಯಾವಾಗಲೂ ಹೇಳ್ತೀವಿ, ಯಾರಾದ್ರೂ ನಮಗೆ ಸ್ವಲ್ಪ ಸರ್ ಕುತ್ಕೊಳ್ತೀರಾ ಅಥವಾ ಸರ್ ಎದ್ದೇಳ್ತೀರಾ, ಸರ್ 1 ನಿಮಿಷ ಸರ್, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿತೀನಿ ಅಂತ ಹೇಳಿ. ಅಥವಾ ಏನಾರು ಕೇಳಿದ್ರೆ, ಸರ್ 5 minutes ಸರ್ ಅಂತ ಕೇಳಿ. 1 minute ಸರ್ ಅವ್ರು ಹೇಳಿದ್ರಂತೆ, ಅಲ್ಲ ಟ್ರೈನ್, 1 minute ಸರ್, ಸ್ವಲ್ಪ 1 ನಿಮಿಷ ತರ್ಕೊಡಿ ಸರ್, ಜಸ್ಟ್ ಈ ಕಡೆ ಸರ್ಕೊಳ್ತೀವಿ, ತೆಗೆದುಕೊಳ್ತೀವಿ ಸಾಮಾನು. ವಿ ವಿಲ್ ಫಿನಿಶ್ ಇನ್ ನೋ ಟೈಮ್. ನಾವು ಈ ಕೆಲಸವನ್ನು ಇನ್ನೊಂದು ಕೆಲವೇ ಸಮಯದಲ್ಲಿ ಮುಗಿಸ್ಬಿಡ್ತೀವಿ ಸರ್, ಸಮಯನೇ ಬೇಡ ಸರ್, ಕ್ಷಣ ಮಾತ್ರದಲ್ಲಿ ಮುಗಿಸ್ತೀವಿ ಸರ್ ಅಂತಂದೇಳಿ ಒಳ್ಳೆ ಮಾತುಗಳನ್ನು ಆಡಬೇಕು. ನಮ್ಮ ಬಿಹೇವಿಯರು ಬೆಟರ್ ಅಂಡ್ ಬೆಟರ್, ಆ ವರ್ತನೆ ಕ್ರಿಯೆ ಅದು ಉತ್ತಮವಾಗಿರ್ಬೇಕು. ಎಸ್, 1 minute ಸರ್, ನೈಸ್ ಆನ್ಸರ್, ಈ ಥರದ ಉತ್ತರವನ್ನು ನಾವು ಕೊಡಬೇಕು. ಒಳ್ಳೆ ಉತ್ತರ ಇದು. ಡೋಂಟ್ ಯು ಅಗ್ರಿ, ಇದು ನೀವು ಒಪ್ಕೊಳ್ಳಲ್ಲ. ಇಟ್ ವುಡ್ ಹ್ಯಾವ್ ಮೇಡ್ ಸಚ್ ಎ ಡಿಫ್ರೆನ್ಸ್, ಅದು ವುಡ್ ಹ್ಯಾವ್ ಮೇಡ್ ನಮ್ಗೆ ಗೊತ್ತಾಗುತ್ತೆ, ತಿಳಿದುಕೊಡುತ್ತೆ. ಸಚ್ ಎ ಡಿಫ್ರೆನ್ಸ್, ಅದು ಭಿನ್ನವಾಗಿರುತ್ತೆ, ಅದೊಂದು ವ್ಯತ್ಯಾಸ. ಬಟ್ ಅನದರ್ trainee said, very important in the purpose of extract. The another trainee said, ಇನ್ನೊಬ್ಬ ಆ ತರಬೇತಿ ವ್ಯಕ್ತಿ ಹೇಳ್ತದಾನೆ, ವೆರಿ ಇಂಪಾರ್ಟೆಂಟ್ ಟು ಎಕ್ಸ್ಟ್ರಾಕ್ಟ್ ಇನ್ ರೆಡ್ ಲೈನ್. You could have thought of lending a help hand to them. You could have thought, ನೀವು ಯೋಚಿಸಿದ್ದೀರಿ, ಲೆಂಡಿಂಗ್, ನೀವು ಕೂಡ ನೆರವನ್ನ ಸಾಲವಾಗಿ ನೀಡಬೇಕು, ಹ್ಯಾಂಡ್ ಟು ದೆಮ್, ನಾವು ಕೂಡ ಕೈಯಾಗಿ ಇಳಿಬೇಕು ಅಂತ ಅನ್ಕೊಂಡಿದ್ದೀರಿ, ನೀವು ಯೋಚಿಸಿದ್ದೀರ ಅನ್ನೋ ಮಾತನ್ನ ಹೇಳ್ತೀವಿ. ಎಸ್, ಯಾರಾದ್ರೂ ಕಷ್ಟದಲ್ಲಿದ್ರೆ ನಾವು ಕೂಡ ಹೆಲ್ಪ್ ಮಾಡಬೇಕು. ಎಸ್, ವಿ ಆರ್ ಆಲ್ಸೋ ಸೇಮ್ ವೇ. ಎಸ್, in the same, the lift, the waiting the person. Yes, to imagine you also in the same situation. What said? ಏನು ಹೇಳ್ತಿದ್ವಿ? Yes, you also said nice word and actions also very nice. So, my dear students, completed today's class. Once again I said, you do it whatever better way. ನೀವೇನೇ ಮಾಡಿ ಒಳ್ಳೆಯದಾಗಿ ಮಾಡಿ, ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. You try it better again and again. Okay, my dear students. Next, go to revision today's class. Okay, shall we go to revision? ಪುನರಾವರ್ತನೆ ಮಾಡೋಣ. Okay, question and extracts. ಸಂದರ್ಭವಾದ ಕೆಲವು ಪ್ರಶ್ನೆಗಳನ್ನು, ಕಾಂಪ್ರಿಹೆನ್ಸಿವ್ ಕ್ವಶನ್ ಅನ್ನು ನೋಡೋಣ. The author says, let us make them better and better. What does the word them stand for here? ಇಲ್ಲಿ ಹೇಳಿದ ಆತರು
ನಾವು ಆರಂಭಿಸ್ಬೇಕು ಇನ್ನೂ ಚೆನ್ನಾಗಿ ಅಂತ. ಹಾಗಾಗಿ ಇಲ್ಲಿ ವಾಟ್ ದೆಮ್ ಅಂದರೆ ಏನು? ಎಸ್, ದೆಮ್ ಸ್ಟ್ಯಾಂಡ್ ಫಾರ್ ಅವರ್ ಆಕ್ಷನ್ ಅಂಡ್ ಅವರ್ ವರ್ಡ್ಸ್. ನಮ್ಮ ಕ್ರಿಯೆ, ನಮ್ಮ ವರ್ತನೆ ಮತ್ತು ನಮ್ಮ ಪದಗಳು, ನಮ್ಮ ಮಾತುಗಳು ಅಂತ ಅರ್ಥ ಇಲ್ಲಿ ದೆಮ್ ಅಂದರೆ. ಅವರ್ ಆಕ್ಷನ್ and our words, actions and words. The second question, how do you react if others make you wait? How do you react? ನಿಮಗೇನಾದರೂ ಬೇರೆ ವ್ಯಕ್ತಿಗಳು ಲಿಫ್ಟಲ್ಲಿ ಈ ರೀತಿಯ ಕಾಯಿಸಿದ್ರೆ ಅಥವಾ ಎಲ್ಲಾದ್ರೂ ಕಾಯಿಸಿದ್ರೆ ಏನಂತೀರಿ? ಆನ್ಸರ್, we should not show our dissatisfaction. ನಾವಲ್ಲಿ ಯಾವತ್ತೂ ಕೂಡ ನಮ್ಮ ಅತೃಪ್ತಿಯನ್ನು ತೋರಿಸ್ಕೋಬಾರ್ದು. ಆರ್ ಇಂಪೇಷನ್ಸ್, ತಾಳ್ಮೆನ ಕಳ್ಕೊಳ್ಬಾರ್ದು. ತಾಳ್ಮೆ ಬಹಳ ಮುಖ್ಯ. ಅಸಂತೃಪ್ತಿ ಪಡಬಾರ್ದು ಮತ್ತು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ವಿ ಶುಡ್ ಲಿಸನ್ ಟು ಹಿಮ್ ಫಸ್ಟ್ ಆಲಿಸ್ಬೇಕು. ಯಾಕೆ ತಡವಾಗಿ ಬಂದೆ, ಯಾಕೆ ಲೇಟಾಗಿ ಬಂದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ತಿಳಿದ ಮೇಲೆ ಬೇಕಂತ ತಡವಾಗಿ ಬಂದಿದ್ರೆ ನಾವು ಅದನ್ನ ತಾಳ್ಮೆಯಿಂದ ನೋಡೋದು ಬೇಡ. ದೆನ್ ವಿ ಶುಡ್ ಸೇ ಇಟ್ಸ್ ಓಕೆ, ಇಟ್ಸ್ ಪ್ಲೆಜರ್ ವೇಟಿಂಗ್ ಫಾರ್ ಯು. ಇಲ್ಲ ನಡೀತೈತೆ, ಓಕೆ, ನಾವು ಹೇಳಬೇಕು ಇಟ್ಸ್ ಓಕೆ, ಆಯ್ತು, ಏನು ತೊಂದರೆ ಇಲ್ಲ, ಇಟ್ಸ್ ಪ್ಲೆಜರ್ ವೇಟಿಂಗ್ ಫಾರ್ ಯು. ನಿಮಗೆ ಸಂತೋಷದಿಂದ ಕಾಯ್ತಿದ್ದೆ, ಏನು ತೊಂದರೆ ಏನಾಗಲಿಲ್ಲ, ನಾನು ಜಸ್ಟ್ ಈಗ ಒಂದು 10 to 20 minutes ಅಷ್ಟ ಬಂದಿದ್ದು, ಏನು ತೊಂದರೆ ಆಗಲಿಲ್ಲ. ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ದ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಏನು ತೊಂದರೆ ಏನಾಗಲಿಲ್ಲ, ಓಕೆ, ಇಟ್ಸ್ ಪ್ಲೆಜರ್ ವೇಟಿಂಗ್ ಫಾರ್ ಯು. ನಿಮಗೋಸ್ಕರ ನಾನು ತುಂಬ ಸಂತೋಷದಿಂದ ಕಾಯ್ತಿದ್ದೆ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನ ನಾವು ನೀಡಬೇಕು. ಎಸ್. ಥರ್ಡ್ ಒನ್, ಎಕ್ಸ್ಟ್ರಾಕ್ಟ್. ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್. 3 marks you get easily. Okay, now down. You could have thought of lending a helping hand to them. You could have thought of lending a helping hand to them. Who said this? ಯಾರು ಈ ಮಾತನ್ನು ಹೇಳಿದವರು? Yes, one of the trainees said this. One of the trainees said it. ಅದರಲ್ಲಿ ಒಬ್ಬ ಬಂದ ತರಬೇತಿದಾರ ಹೇಳಿದ ಈ ಮಾತು. To whom it was said? ಯಾರಿಗೆ ಹೇಳಿದ ಇಲ್ಲಿ? Yes, it was said to author or writer Clifford Martis. It was said to author or writer Clifford Martis. The C question and last question, who does them refer? ಹಾಗಾದ್ರೆ them ಅಂದ್ರೆ ಯಾರು ಇಲ್ಲಿ refer? Yes, them refer to the two fellows. Them refer to the two fellows who came down in the lift with the full of packets. Them refers two fellows. ಯಾರಂದ್ರೆ ಆ ಬಂದಂತ ಇಬ್ಬರು ವ್ಯಕ್ತಿಗಳು, ಸಾಚರರು. ಹೂ ಕೇಮ್ ಡೌನ್ ಇನ್ ದ ಲಿಫ್ಟ್, ಕೆಳಗಿಂದ ಮೇಲೆ ಬಂದ್ರಲ್ಲ, ಹೂ ಡೌನ್ ಕೆಳಗೆ ಬಂದ್ರಲ್ಲ ಲಿಫ್ಟ್ನಲ್ಲಿ, ವಿತ್ ಏನ್ ಇಟ್ಕೊಂಡ್ಬಂದ್ರಲ್ಲ, ಫುಲ್ ಆಫ್ ಪ್ಯಾಕೆಟ್, ಪೂರ್ಣವಾಗಿ ಬಂಡಲ್ ಪ್ಯಾಕೆಟ್ಗಳನ್ನು ಇಟ್ಕೊಂಡ್ಬಂದ್ರಲ್ಲ ಅವರು. ಟೂ ಫೆಲೋಸ್. What next? Go to very important home assignment or homework. Home assignment or homework. All of you students, write in your homework book. Okay? The first question. What are the ways in which we usually thank a person for having helped? What are the ways? ಏನು ದಾರಿ ಇದೆ? in which we usually thank, ನಾವು ಯಾವಾಗಲೂ ಧನ್ಯವಾದಗಳನ್ನ ಹೇಳುವಾಗ ಇನ್ನೊಬ್ಬ ವ್ಯಕ್ತಿಗೆ, ಈ ಪರ್ಸನ್ಗೆ, ಫಾರ್ ಹ್ಯಾವಿಂಗ್ ಹೆಲ್ಪ್, ಯಾರಾದ್ರೂ ನಮಗೆ ಸಹಾಯವನ್ನ ಮಾಡಿದಾಗ, ನೆರವನ್ನ ಮಾಡಿದಾಗ ನಾವು ಯಾವ ರೀತಿಯಾಗಿ ಯೂಶುವಲ್ ಆಗಿ ಒಂದು ಅಂಶಗಳನ್ನು, ವರ್ಡ್ಸ್ಗಳನ್ನು, ಆಕ್ಷನ್ಸನ್ನು ಬಳಸ್ತೀವಿ ಅನ್ನೋ ಮಾತನ್ನ, ಏನು ಬಳಸ್ತೀವಿ ಅನ್ನೋ ಮಾತು ಪ್ರಶ್ನೆಯನ್ನ ನಮಗೆ ಕೇಳಿದ್ರೆ, ಯಾರೋ ನಮಗೆ ನೆರವು ಕೊಟ್ಟರು, ಒಂದು ಬುಕ್ ಕೊಟ್ಟರು, ಒಂದು ಪೆನ್ ಕೊಟ್ಟರು, ಏನು ಹೇಳ್ತೀವಿ ಅನ್ನೋದನ್ನು. ಎಸ್, ರೈಟ್ ಇಟ್ ಇನ್ ಯುವರ್ ಹೋಮ್ವರ್ಕ್ ಬುಕ್. In the second question, what sort of word and what kind of action
ವುಡ್ ಮೇಕ್ ಎನಿ ಸಿಚುವೇಶನ್ ಬೆಟರ್. ವಾಟ್ ಸಾರ್ಟ್ ಆಫ್ ವರ್ಡ್, ಎಂಥ ವರ್ಡ್ಗಳನ್ನು ನೀವು ಸ್ಟಾರ್ಟ್ ಮಾಡಬೇಕು, ವಾಟ್ ಕೈಂಡ್ ಆಫ್ ಆಕ್ಷನ್ ಇರಬೇಕು, ನಿಮ್ಮ ಕ್ರಿಯೆ ಹೇಗಿರಬೇಕು. ವುಡ್ ಮೇಕ್ ಎನಿ ಸಿಚುವೇಶನ್ ಬೆಟರ್, ಇನ್ನು ಆ ಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಉತ್ತಮವಾಗಿ ಮಾಡಲಿಕ್ಕೆ ಯಾವ ಪದಗಳನ್ನು ಯಾವಿಸಬೇಕು, ಯಾವ ಒಂದು ವರ್ತನೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಇಲ್ಲಿ ನಮಗೆ ಹೇಳ್ತದೆ. ನಾವು ಏನು ಅನ್ನೋ ಪ್ರಶ್ನೆಗಳನ್ನು ಇಲ್ಲಿ ನಮಗೆ ಹಾಕಿದ್ದಾನೆ. ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಬರ್ಕೊಂಡು ಬನ್ನಿ. ಓಕೆ, ಐ ವಿಲ್ ಸಿ ಟುಮಾರೋ ಮಾರ್ನಿಂಗ್. ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೈನ್ ಥ್ಯಾಂಕ್ ಯು ಒನ್ ಅಂಡ್ ಆಲ್.